ಜಸ್ಟ್ ನಾವು ಒಂದು ಕ್ಲೈಂಟ್ ಕಾಲ್ ಆಯ್ತು. ಕ್ಲೈಂಟ್ ಕಾಲ್ ಅಂದ್ರೆ ಲೀಡ್ ಕಾಲ್ ಆಯ್ತಾ, ಎನ್ಕ್ವೈರಿ. ಸೊ ಅವ್ರು ಏನಂದ್ರು ಹೇಳಿದ್ರು, ಫುಡ್ ವೇಯಿಂಗ್ ಸ್ಕೇಲ್ ಇದೆ, ಬಾಡಿ ವೇಯಿಂಗ್ ಸ್ಕೇಲ್ ಇದೆ, ಮೆಷರಿಂಗ್ ಟೇಪು ಇದೆ. PG ಇರೋದವರು. ಸೊ PG ಜಿಮ್ ಇದೆ ಅಂದ್ರು. ಸೊ ನಾನು ಹೇಳಿದೆ, ಇಲ್ಲ ಹೊರಗಡೆ ಜಿಮ್ ಜಾಯ್ನ್ ಆಗಿ, ಬಿಕಾಸ್ ನೀವು ಫಿಟ್ನೆಸ್ ಬಗ್ಗೆ ಸೀರಿಯಸ್ ಇದೀರಾ ಅಂದ್ರೆ ಅಟ್ಲೀಸ್ಟ್ ಗಿಟ್ ಬೇಸಿಕ್ ಅಂದ್ರೆ ಒಂದ್ ಸ್ವಲ್ಪ ಸ್ಪೇಸ್ ಇರಬೇಕು, ವರ್ಕೌಟ್ ಮಾಡೋದಕ್ಕೆ ಒಂದು ಗುಡ್ ಆಂಬಿಯನ್ಸ್ ಇರಬೇಕು ಅಂತ. ಸೊ ಅವರು ಅದಕ್ಕೆ ಯೋಚನೆ ಮಾಡ್ತಾ ಇದ್ರು. ನಂದೇ ಸ್ಟೋರಿ ಹೇಳಿದೆ. 10 years back when I joined my first company, so my salary was just 22,000 ಆಯ್ತಾ. ಸೊ 22,000 ನಾನು ಎಲ್ಲ ಕಮಿಟ್ಮೆಂಟ್ಗಳು ಮುಗಿಸಿ, ಅಂದರೆ ಮನೆ EMI, ಪರ್ಸ್ನಲ್ ಲೋನು, ಆಮೇಲೆ ಫುಡ್ಡಿಗೆ ಡೈಲಿ ನನಗೊಂದು 200-300 ರುಪೀಸ್ ಬೇಕಾಗತ್ತೆ. ಅಲ್ಲೇ ಒಂದು 8-9 ಸಾವಿರ ಹೋಗ್ತಿತ್ತು. ಅಂದರೆ ಡೈಲಿ ಐ ವಾಸ್ ಈಟಿಂಗ್ ನಾನ್ ವೆಜ್, ಪ್ರೋಟೀನ್ ರಿಚ್ ಫುಡ್ ಆಯ್ತಾ. ಸೊ ಎವ್ರಿಥಿಂಗ್ ನಾನು ಮೇಂಟೈನ್ ಮಾಡ್ತಿದ್ದೆ, ನಾನೇ ಕುಕ್ ಮಾಡ್ತಿದ್ದೆ. ಆ್ಯಂಡ್ ಅದ್ರೊಳಗೂ ನಾನು ವಜ್ರ ವೋಲ್ವೋ ಪಾಸ್ ಮಾಡಿಸಿದ್ದೆ ಬಸ್ಸಿಗೆ ಓಡಾಡೋದಕ್ಕೆ, ವೈಟ್ ಫೀಲ್ಡ್ ಟು ಸಿಟಿ ಒಳಗೆ. ಸೊ ನನ್ನ ಫಿಟ್ನೆಸ್ ಮೇಲೆ ನಾನು ಚೆನ್ನಾಗಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ನನ್ನ ಪೊಟೆನ್ಷಿಯಲ್ ಬಗ್ಗೆ. ಯಾಕಂದರೆ ಫಸ್ಟ್ 6-7 years ಏನಿದೆಯಲ್ಲ, ಆಲ್ ಅಬೌಟ್ ಇನ್ವೆಸ್ಟ್ಮೆಂಟ್. ನಾನು ಫುಲ್ ಇನ್ವೆಸ್ಟ್ ಮಾಡಿದ್ದೆ. ಡಿಸ್ಟ್ರಿಕ್ಟು, ಸ್ಟೇಟ್ಸು, ನ್ಯಾಷನಲ್ಸ್ ಎಲ್ಲ ಕಡೆ ನಾನು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿದ್ದೆ ಆಯ್ತು ಆಯ್ತಾ. ನನಗೇನು ರಿಟರ್ನ್ ಸಿಕ್ಕಿರಲಿಲ್ಲ. ವೆನ್ ಐ ಡಿಸೈಡೆಡ್ ಮೈ ಸೆಲ್ಫ್ ಟು ಗೆಟ್ ಎನ್ರೋಲ್ಡ್ ಅಂಡರ್ ಸಮ್ ಕೋರ್ಸಸ್, ನಾನು IFS ಮಾಡ್ಕೊಂಡು ಕೋಚ್ ಆದ್ಮೇಲೆ ಐ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ಫಿಟ್ನೆಸ್ ಆಯ್ತಾ. ಸೊ ಫಸ್ಟ್ ಯಾವಾಗಲೂ ಲರ್ನಿಂಗ್ ಇರುತ್ತೆ, ಇನ್ವೆಸ್ಟ್ಮೆಂಟೇ ಇರುತ್ತೆ, ಅದಾದ್ಮೇಲೆ ರಿಟರ್ನ್ಸ್. ಸೊ ನಾನು ಏನು ಹಾಕಿದ್ನಲ್ಲ, ಐ ಥಿಂಕ್ ವಿತಿನ್ 1-2 months ನನ್ನ ರಿಟರ್ನ್ ಬಂದ್ಬಿಡ್ತು. ಯಾಕೆ ಅಂದರೆ ಐ ವಾಸ್ ಕಾನ್ಫಿಡೆಂಟ್. ಅದಕ್ಕಿಂತ ಮುಂಚೆ ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿ ಕೇಳ್ತಾ ಇದ್ದೆ, ಇದಕ್ಕೆ ಎನ್ರೋಲ್ ಆಗ್ಬೋದಾ, ಇದಕ್ಕೆ ಮಾಡೋಣ. ಎಲ್ಲರೂ ಒಂಥರ ಡಿಫ್ರೆಂಟ್ ಆಫ್ ಒಪಿನಿಯನ್ ಕೊಟ್ಟರು. ಪ್ಲಸ್ ಮೋರೋವರ್ ಏನು ಗೊತ್ತಾ, ಯು ಹ್ಯಾವ್ ಟು ಜಸ್ಟ್ ಸ್ಟಾರ್ಟ್, ವೆಯ್ಟ್ ಮಾಡೋಕೆ ಹೋಗಬಾರ್ದು. ಈಗ ನನ್ನ ಫ್ರೆಂಡು ನನಗಿಂತ ಚೆನ್ನಾಗಿ ಬಾಡಿ ಇದ್ದವರಿಗೆಲ್ಲ ನಾನು ಕೇಳ್ತಾ ಇದ್ದೆ, ಇದಕ್ಕೆ ಎನ್ರೋಲ್ ಆಗೋಣ. ಅವರು ಇಲ್ಲ ಕಿಶೋರ್, ನೆಕ್ಸ್ಟ್ ಮಂತ್ ಆಗೋಣ, ನೆಕ್ಸ್ಟ್ ಇಯರ್ ಆಗೋಣ. ಸುಮ್ಮನೆ ಟೈಮ್ ಕಿಲ್ ಮಾಡ್ತಾಯಿದ್ರು. ನಾನು ಯಾರ ಮಾತು ಕೇಳಿದೆ, ಜಸ್ಟ್ ಐ ಹ್ಯಾವ್ ರಿಜಿಸ್ಟರ್ಡ್ ಆ್ಯಂಡ್ ವಿತಿನ್ 1 year ಐ ಗಾಟ್ ಆನ್ ಬೋರ್ಡ್ ಆಸ್ ಎ ಕೋಚ್ ಆಯಿತಾ. ಆ್ಯಂಡ್ next 6 years, fast forward next 6 years, now I'm close to 2,000 people officially coached across the globe ಆಯ್ತಾ. ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯು ಹ್ಯಾವ್ ಟು ಪ್ರಯಾರಿಟೈಸ್ ಯುವರ್ ಫಿಟ್ನೆಸ್ ಆಯ್ತಾ. ನೀವು ಫಿಟ್ ಆಗಿದ್ದೀರಾ ಅಂದರೆ, ಮೆಂಟಲಿ ಫಿಸಿಕಲಿ ನೀವು ಫಿಟ್ ಇದ್ದೀರಾ ಅಂದರೆ, ಯು ಅಟ್ರಾಕ್ಟ್ ಬಿಸ್ನೆಸ್, ಯು ಅಟ್ರಾಕ್ಟ್ ಆಪರ್ಚುನಿಟೀಸ್. ಫಿಟ್ ಇರಬೇಕು. ನೀವು ಫಿಟ್ ಇದ್ರೆ ಮೆಂಟಲಿ ಯೋಚನೆ ಮಾಡ್ತೀರಾ, ಫಿಸಿಕಲಿನೂ ಚೆನ್ನಾಗಿ ಇದು ಮಾಡ್ತೀರಾ. ಆಲ್ಸೋ ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂದರೆ, ಸೇವ್ ಮಾಡಿ ಗ್ರೋ ಆಗೋದಿರಲಿಲ್ಲ. I have to make some business, I have to improve, I have to invest on myself. ಸೊ ಚೆನ್ನಾಗೆ ಊಟ ಮಾಡಿ, ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ, ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್, ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳಿ, ಅಷ್ಟೇ. ಎವ್ರಿಥಿಂಗ್ ಯು ವಿಲ್ ಗೋಯಿಂಗ್ ಟು ಅಟ್ರಾಕ್ಟ್. ಸೊ ರಿಮೆಂಬರ್ ದಿಸ್, ಫಿಟ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು ಎಲ್ಲೂ ಹೋಗಲ್ಲ. ಯು ವಿಲ್ ಗೋಯಿಂಗ್ ಟು ರಿಟರ್ನ್ ಇಟ್ ವೆನ್ ಯು ಹ್ಯಾವ್ ಎ ಗುಡ್ ಇಂಟೆನ್ಷನ್. ಆಲ್ ದ ಬೆಸ್ಟ್.